ದೇವ್ರು ಬರಲೇಬೇಕು, ನಮ್ಮೂರೊಳಗೆ ನಮ್ಮ ಮಾನ ಮರ ಉಳಿಲೇಬೇಕು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ವಿ. ಸಾಕು. ಏನಬ್ಬ ಇದು? ಹುಚ್ಚಮ್ಮನ ಹಬ್ಬ. ಹಾಕೊಂಡು ಹೋಯ್ತಾ ಇರತ್ತೆ ಸಿಂಪಲ್ ಒಂದು ಲವ್ ಸ್ಟೋರಿ ಹೇಳ್ತಾರೆ. ಸಿಗಲ್ಲ ಅಂತ ನನಗೆ ಗೊತ್ತು ಕಣೆ, ಸಿಗಲ್ಲ ಅಂತ ಗೊತ್ತು. ಆದ್ರೆ ಇಷ್ಟು ದಿನ ಸಿಗ್ತಲ್ಲ. ಪ್ರೀತಿಗೋಸ್ಕರ ನಾಲ್ಕೇನಾದ್ರು ಬಂದು ತಗೊಂಡು 4 ದಿನದಿಂದ ಸಕ್ಕರೆ ತನಕ ತಿನ್ಕೊಂಡು ಯಾವ್ದೋ ಬಿಟ್ಟಿಗೆ ಕುಡಿದ್ಬಿಟ್ಟು ಹೆಂಗ್ ಮಾತಾಡ್ತೇನೆ. ನೀನೆಲ್ಲಾರು ಹೇಗಾರು ನನ್ನ ಮಾರಿ ನೆನ್ಪಲ್ಲ ಮದುವೆ ಮಕ್ಕಳಿಗೆ ನೀವು ಅಣ್ಣನ ಮುದ್ದಾಗಿ 4 ದಿವಸ ಸಕ್ಕರೆ ಬರ್ತಂತೆ ಕುಡ್ಕೊಂಡಾಗ ಸಾಧಿಕ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ನನ್ ಮಕ್ಕಳು ಯಾರ ಮಕ್ಕಳಪ್ಪ ನೀವೆಲ್ಲ? ನಾವು ನಿಮ್ಮ ಅಭಿಮಾನಿ ಅಣ್ಣ. ಏನಾದ್ರೂ ಕಷ್ಟ ಆಗ್ಲಿ, ಇದು ನಾನ್ ಸ್ಟಾರ್ ಆಗ್ಬೇಕು. ಈ ಗಾಂಧಿನಗರದಲ್ಲಿ ನಾನು ಟಾಪ್ ಅಲ್ಲಿ ನಿಂತ್ಕೋಬೇಕು ಅನ್ನೋ ಆಟ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಆದಿ. ಐ ಆಮ್ ಬ್ಯಾಕ್ ವಿತ್ ಎ ನ್ಯೂ ವ್ಲಾಗ್. ಈ ವ್ಲಾಗ್ನ ಸ್ಪೆಷಲ್ ಏನು ಅಂತ ಗೊತ್ತಾ? ಏನ್ ಹೇಳ್ಬೇಕು ಬೇಗ ಹೇಳಿ ಮುಗಿಸು. ಗುರು ಹೇಳ್ತೀನಿ. ದೇಶಗಳು, ರಾಜ್ಯಗಳು, ಜಿಲ್ಲೆಗಳು, ತಾಲೂಕುಗಳು, ಹೋಬಳಿಗಳು, ಗ್ರಾಮಗಳು, ಆ ಗ್ರಾಮಗಳನ್ನ ಕಾಯೋ ಗ್ರಾಮ ದೇವತೆಗಳು. ನಮ್ಮ ಉತ್ತರ ಕರ್ನಾಟಕ ಭಾಗದವರು ಗ್ರಾಮ ದೇವತೆಗಳನ್ನ ಮಾರಿಕಾಂಬ, ರೇಣುಕಾಂಬ, ದೇವಮ್ಮ, ಅಲುಮೇಲಮ್ಮ ಇನ್ನೂ ಹಲವು ಹೆಸರುಗಳಿಂದ ಆರಾಧನೆ ಮಾಡಿದರೆ, ನಮ್ಮ ದಕ್ಷಿಣ ಕರ್ನಾಟಕದವರು ಅಣ್ಣಮ್ಮ, ಮಾರಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ಹುಚ್ಚಮ್ಮ, ಲಕ್ಕಮ್ಮ, ಮಿಡಿಚಲಮ್ಮ, ಮುನೇಶ್ವರ ಇನ್ನು ಮುಂತಾದ ಹೆಸರುಗಳಲ್ಲಿ ಆರಾಧನೆ ಮಾಡ್ತಾರೆ. ಮುಂದೆ ಬಂದರೆ ಕೋಸ್ಟಲ್ ಕರ್ನಾಟಕ ಅಂದರೆ ಕರಾವಳಿ ಕರ್ನಾಟಕ. ಇವರು ಕೂಡ ಅಣ್ಣಪ್ಪ ಸ್ವಾಮಿ, ಗುಳಿಗ, ಕಾರಣಿಕ, ಕೋಲ ಇನ್ನು ಮುಂತಾದ ಹೆಸರುಗಳಲ್ಲಿ ಆರಾಧನೆ ಮಾಡ್ತಾರೆ. ಇಲ್ಲಿ ಹೆಸರು ಮತ್ತು ಸ್ಥಳದ ವ್ಯತ್ಯಾಸ ಇದ್ದರೂ ಅವರಲ್ಲಿರುವ ನಂಬಿಕೆ ಏನು ಅಂತಂದರೆ, ನಾವು ಆರಾಧಿಸುವಂಥ ಗ್ರಾಮ ದೇವತೆಗಳು ನಮ್ಮನ್ನು ಮತ್ತು ನಮ್ಮ ಗ್ರಾಮವನ್ನು ಕಾಪಾಡ್ತಾರೆ ಅನ್ನುವಂಥದ್ದು. ಈಗ ಗೊತ್ತಾಯ್ತು. ಏನಿಹೋ, ನಾನಿವಾಗ ಅದೇ ಒಂದು ಗ್ರಾಮ ದೇವತೆಯ ಉತ್ಸವ ಮತ್ತು ವಿಶೇಷತೆಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ದೇವ್ರನ್ನ ಕರ್ಕೊಂಡು ನದಿ ಹತ್ರ ಹೋಗಿದ್ದಾರಂತೆ. ಅಲ್ಲಿ ಏನೆಲ್ಲ ನಡೆಯುತ್ತೆ, ಏನೆಲ್ಲ ವಿಶೇಷತೆಗಳಿದೆ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಯಾರು ಅದು ಹಿಡಿಯವನು ಇವನು ಇವನು ಕಳ್ಳ 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 ಇಲ್ಲಿ ಇಲ್ಲಿ ಕಳ್ಳ ಹಿಡಿಯವನ ಕಳ್ಳ ಹಿಡಿ ಕಳ್ಳದ ಕಳ್ಳ ಅಲ್ಲಿ ಸಣ್ಣ ಕಳ್ಳ ಅಲ್ಲಿ. ಈ ಮುಖಗಳನ್ನ ಇವಾಗಲೇ ನೋಡ್ಕೊಂಡಿರಿ. ಇವಾಗ ಇಷ್ಟೊಂದು ಸೈಲೆಂಟ್ ಆಗಿರೋ ಮುಖಗಳು ನೈಟ್ ಫುಲ್ ರಂಗಾಗಿರ್ತವೆ. ರಂಗೇರಿದೆ ಬೈಕಲ್ಲಿ ಹಾಗೆ ಹೋಗ್ತಾ ಇದೀವಿ. ಗಾಡಿ ತುಂಬಾ ಹಸ್ತಿತ್ತು. ಸೊ ಲೈಟಾಗಿ ತಿಂಡಿ ಕೊಡ್ಸೋಣ ಅಂತ ಕರ್ಕೊಂಡ್ಬಂದಿದ್ದೀವಿ. ಗಾಡಿಗೆ ಲೈಟಾಗಿ ತಿಂಡಿ ಮಾಡಿಸ್ಕೊಂಡು ಹೊರಟ್ವಿ.
ಫೈನಲಿ ನದಿ ಹತ್ರ ರೀಚ್ ಆದ್ವಿ. ರೀಚ್ ಆದ ತಕ್ಷಣನೇ ನಮ್ಮ ಅಪ್ಪಟ ಅಭಿಮಾನಿ ಒಬ್ರು ಸಿಕ್ಕಿ ಮಾತಾಡ್ಸಿದ್ರು. ಆಶೀರ್ವಾದ ಮಾಡೋಣ ಅಲ್ಲಿಂದಾನೆ. ಜೋರಾಗಿ ಮಾತಾಡಯ್ಯೋ. ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು. ನನಗೆ ಸಿಕ್ತವ್ರಲ್ಲ ಇದೇ ಇಡಲ್ಲ ಕುಡಿತಾರ ಗುರು. ಅಯ್ಯಯ್ಯಯ್ಯೋ ನಗ್ತವಳ. ಗೈಸ್ ಇವರೇ ನಮ್ಮ ಅಜಯ್ ಬ್ರೋ, ಬೈಕ್ ರೈಡರು. ಏನಂತೀರಾ? ಫೈನಲಿ ನದಿ ಹತ್ರ ರೀಚ್ ಆದ್ವಿ. ಆಲ್ರೆಡಿ ತುಂಬಾ ಜನ ಸೇರಿದ್ರಿಲ್ಲಿ. ಹೇಳಿ, ನಾವು ನಿಮ್ಮ ಅಭಿಮಾನಿ ಅಣ್ಣ. ಅಲ್ಲ ಕೇಳ್ಬೇಕು, ಸಾರ್ಬೇಕಲ್ಲಿ ಬರಿಸ್ಬೇಕು, ಇಲ್ಲಿ ಬರಿಸ್ಬೇಕು ನೀವು. ನಮಸ್ತೆ. ಗುಡ್ಗಾಲ್ ಬಿಟ್ಟು ಈ ಕಡೆ ಬನ್ನಿ ಎಲ್ಲವ. ಏನಾದ್ರು ಇನ್ಫಾರ್ಮೇಶನ್ ಕೇಳೋಣ ಅಂತಂದ್ರೆ ತುಂಬಾ ಎಲ್ಲ ಬಿಸಿ ಇದ್ರು. ನಿಮ್ಗೆ ಎಂತ ಹೇಳಿದ್ ನಾನು ದೇವ್ರ ಬರ್ಸಕ್ಕೆ ಗುಡ್ದಾಳು ಹೊಗಳ್ತಾ ಇದಾರೆ. ದೇವರು ಬರ್ಬೇಕು, ನೋಡೋಣ ಏನಾಗುತ್ತೆ. ಇವಾಗ ದೇವ್ರು ಬರೋದಕ್ಕೆ ಇಲ್ಲಿ ನಿಂತಿರೋರು ದೇವ್ರನ್ನ ಹೊಗಳ್ಬೇಕಂತೆ. ಬನ್ನಿ ಯಾವ ರೀತಿ ಹೊಗಳ್ತಾರೆ ನೋಡೋಣ. ಕಳ್ಸೋದಿಲ್ಲ ಇಲ್ಲಿಂದ. ಹೀಗೆ ಅವ್ರ ಮುಂದೆ ತಮಟೆನ ಬರ್ಸ್ಕೊಂಡು ಕುಣ್ಕೊಂಡು ಹಾಡು ಹೇಳ್ಕೊಂಡು ದೇವ್ರನ್ನ ಹೊಲಿಸ್ತಾರಂತೆ. ಬನ್ನಿ ಯಾವ ರೀತಿ ಹೊಲಿಸ್ತಾರೆ, ಯಾವ ರೀತಿ ಬರುತ್ತೆ ನೋಡೋಣ.
ತುಂಬಾ ಲೆಂತಿ ಆಗುತ್ತೆ. ಲೆಂತಿ ಆದರೂ ಪರವಾಗಿಲ್ಲ, ನಿಮ್ಮೆಲ್ರಿಗೋಸ್ಕರ ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ದೇವರ ದಯೆಯಿಂದ ಬೇಗ ದೇವರು ಬಂದರೆ ಸಾಕು. ದೇವ್ರು ಬರೋ ಕ್ಷಣಗಳನ್ನ ನೋಡೋದಕ್ಕೆ ತುಂಬಾ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀವಿ. ವರಿ ಮಾಡಬೇಡಿ, ನಿಮ್ಗೂ ತೋರಿಸ್ತೀನಿ. ನಮ್ಮ ಹುಡುಗ ಬಚ್ಚಿಡ್ಕತ್ತವನ ಹಿಂದೆ. ಕೈನ ತೆಗಿತಾ ಇದ್ದಾರೆ ಅಂತಂದರೆ ದೇವ್ರು ಬರೋ ಸೂಚನೆ ಅನಿಸುತ್ತೆ. ನೋಡೋಣ. ಕೋಆರ್ಡಿನೇಷನ್ ಕರೆಕ್ಟಾಗಿಲ್ಲ ಅನ್ಸುತ್ತೆ, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಫೈನಲಿ ದೇವ್ರು ಬಂದಾದ್ಮೇಲೆ ಹೊರಡ್ಬೇಕು ಅನ್ನೋ ರೀಸನ್ ಇತ್ತೇನೋ. ದೇವ್ರು ಬಂದು ಇವಾಗ ಎಲ್ಲ ಹೊರಡ್ತವ್ರೆ. ಯಾರನ್ನಾದ್ರೂ ಇನ್ಫಾರ್ಮೇಶನ್ ಕೇಳೋಣ ಅಂತಂದ್ರೆ ಎಲ್ಲ ಹೊರಡ್ತವ್ರಲ್ಲ ಗುರು. ಫೈನಲಿ ಒಬ್ರು ಸಿಕ್ಕಿದ್ದಾರೆ, ಬನ್ನಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ದೇವ್ರು ಬರಲೇಬೇಕು, ನಮ್ಮೂರೊಳಗೆ ನಮ್ಮ ಮಾನ ಮರ ಉಳಿಲೇಬೇಕು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ವಿ. ಏನಬ್ಬ ಇದು? ಹುಚ್ಚಮ್ಮನ ಹಬ್ಬ. ಹುಚ್ಚಮ್ಮ ಮತ್ತು ಲಕ್ಷ್ಮೀ ದೇವಿ, ಹುಚ್ಚಮ್ಮ ಲಕ್ಕಮ್ಮ, ಮೂರು ದೇವರು. ಚಮ್ಮ ಲಕ್ಕಮ್ಮ ಲಕ್ಷ್ಮೀ ದೇವಿ ಮೂರು ದೇವರು. ಈಗ ಬಂದಿದ್ದು ಹುಚ್ಚಮ್ಮ ಮೈ ತುಂಬಿದ್ದು. ಹಾಯ್ ಬಾವ. ಕೊನೆಗೂ ನಮ್ಮನ್ನ ಒಬ್ರು ಕಂಡುಹಿಡಿದ್ಬಿಟ್ರು, ಬಟ್ ನಾಚ್ಕೋತಾವ್ರೆ. ಅಭಿಮಾನಿಗಳು ಎಲ್ಲೆಲ್ಲಿಂದ ಆಯ್ ಮಾಡ್ತಾರೆ ನೋಡಿ ಗುರು.
ಎಲ್ಲ ಹೊರಡ್ತವ್ರೆ, ಬನ್ನಿ ನಮ್ಮ ಅಣ್ಣದಿರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಆ ಸಸ್ಪೆಂಡ್ ಆಗಿರೋ 6 ಜನ ನೀವೇನಾ? ಸತ್ತಿರ್ಬೋಕಿ ಜೀವನ ನಮ್ಮದಲ್ಲ. ಬಾರ ಮಗ ತೋರ್ಸಿ ಈಗ ಬಾರ ಬಾರ ಸುನಾಮಿ ಏನೋ ತೋರ್ಸ ತಿರ್ಗಾ ಇಲ್ಲಿ ಅಲ್ಲಿ ಗಾಡಿ ಬಂದ್ರೆ ಗಾಡಿ ಬರ್ತದೆ, ಇಲ್ಲಿ ಸುನಾಮಿ ಬಂದ್ರೆ ನಾವಿರಕಲ್ಲ ನೋಡಿ. ಫೀಲಿಂಗ್ ಗೀಲಿಂಗ್ ಎಲ್ಲ ಇಲ್ಲ ಬ್ರದರ್, ಹೀರೋನೇ. ಸರಿ ಹೊರಡಿ ಬರ್ತೀವಿ. ನಾವಲ್ಲಿ ಮಾತಾಡೋ ಗ್ಯಾಪಲ್ಲಿ ಇಲ್ಲಿ ದೇವ್ರು ಬಂದಿದ್ದಂತೆ, ಬನ್ನಿ ನೋಡೋಣ. ದಾರಿ ಬಿಡಿ. ಫೈನಲಿ DJ ಸ್ಟಾರ್ಟ್ ಆಯಿತು. ಇವಾಗ ಯಾರೆಲ್ಲ ಹೇಗೆಲ್ಲ ಡ್ಯಾನ್ಸ್ ಮಾಡ್ತಾರೆ ತೋರಿಸ್ತೀನಿ, ಕೀಪ್ ವಾಚ್. ಡ್ರೋನ್ ಎಲ್ಲ ಎಲ್ಲಿ ನಮ್ದು ಬ್ರೋ
ಎರಡು ಬೇಕು, ಗುಂಗೆ ಎರಡು ಬೇಕು. ಗೈಸ್ ಇಲ್ಲೊಂದು ಗುಂಪಿದೆ, ಇಲ್ಲಿ ಸುದೀಪ್ ಫ್ಯಾನ್ಸ್ಗೂ ಮತ್ತು ದರ್ಶನ್ ಫ್ಯಾನ್ಸ್ಗೂ ಕ್ಲಾಶ್ ಆಗೈತೆ, ಬನ್ನಿ ನೋಡೋಣ. ನೀನು ಜಯ ಅಂದ್ರೆ ನೀನು ಜಯ ಅಂತ ಪರವಾಗಿಲ್ಲ. ಎಲ್ಲೋಗಿದ್ದೆ ಈ ಪಟ್ಟಣಕ್ಕೆ ಏನಾಯಿತು? ಒಂದೆಡೆ ಇದ್ದಿಲಾದರೆ ಇನ್ನೊಂದೆಡೆ ಹೊಗೆಯೋ ಹೊಗೆ. ಏಕೆ ಯಾರೂ ಮಾತನಾಡುತ್ತಿಲ್ಲ? ಮೌನವಾಗಿ ಏಕೆ ಹೊಗೆಯನ್ನು ಸಹಿಸಿಕೊಳ್ಳುತ್ತಿದ್ದಾರೆ? ಸಹನೆಯ ಪರೀಕ್ಷೆಯಾಗಿದೆ. ಸಿಗರೇಟ್ ಬೀಡಿಗಳು ಆರಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷಿದ್ಧ. ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಲಾಗುವುದು. ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ನಾವೆಲ್ಲ ಇವರು ಅಭಿಮಾನಿ ಎಲ್ಲ ಒಂದೇ. ಗಾಡಿ ಬೇಕು, ಡ್ರೈವರ್ ಕನ್ನಡ ಬೇಕು, ಲೈವ್ ಅಲ್ಲ. ಏನು ಇಲ್ಲ, ಇವಾಗ ಡ್ಯಾನ್ಸ್ ಮಾಡಕ್ಕೂ ಬಿಡ್ತಿಲ್ಲ, ಏನೋ ಡ್ಯಾನ್ಸ್ ಸರಿಯಾಗೂ ಆಗ್ತಿಲ್ಲ. ಸಾಂಗು ಅದಕ್ಕಿಂತ ನಮ್ಗೆ ತುಂಬಾ ಕಷ್ಟ ಆಗ್ತಿದೆ. ಅದು ನಮ್ಗೆ ಸ್ವಲ್ಪ ಯಾಕೋ ಎಲ್ಲ ಗುಂಪಲ್ಲವ್ರೆ, ಬನ್ನಿ ಏನಾಗೈತೆ ನೋಡೋಣ. ಅನ್ಬೇಡಪ್ಪ ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ.
ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ನಾನು ಅವಾಗಲೇ ಹೇಳ್ದಂಗೆ ಸಂಜೆ ಆಯ್ತಿದ್ದಂಗೆ ಯಾವ ಥರ ರಂಗಾಗಿದ್ದಾರೆ ನೋಡಿ ಇವರು. ಇವ್ರದೆಲ್ಲ ಎಂಜಾಯ್ಮೆಂಟ್ ನೋಡ್ತಿದ್ರೆ ನನ್ನ ಮನ್ಸಿಗೆ ಏನ್ ಅನಿಸ್ತೈತೆ ಅಂದ್ರೆ ಕುಡಿಬೇಕ ಜೀವನದಾಗ ಏನ್ ಶಾಂತ ಇರಲ್ಲ. ಇವತ್ತಿದ್ದವ ಈಗ ನಾನು ಒಂಟಿ ನೀರು ರೂಮ್ ಮುಡ್ತಾನದ್ ಗ್ಯಾರಂಟಿ. ಕುಡಿಬೇಕು, ತಿನ್ಬೇಕು, ಸಾಯ್ಬೇಕು. ಯಾವನೇನ್ ಗಳಿಸಿಯಾನ ಯಾವನ ತಿನ್ಬೇಕು. ನಾನು ಈಗ ಒಂದು ವರ್ಷ ಮಾಡಿದ್ದೀನಿ. ಈಗ ಒಂದು ವರ್ಷ ಹೊಡೆದು ಮತ್ತೆ ಒಂದು ತಗೊಂಡ್ಬಂಡಿ ಏನ್ ಶಾಂತ ಆಗುತ್ತೆ. ಕುಡಿಬೇಕು, ತಿನ್ಬೇಕು, ಏನೇ ಹಾಕಲ್ ಜೀವನ ಏನು ಇಲ್ವ.
ಸಿಂಪಲ್ ಒಂದು ಲವ್ ಸ್ಟೋರಿ ಅಂತಾರೆ ಸಿಗಲ್ಲ ಅಂತ ನನಗೆ ಗೊತ್ತು ಕಣೆ, ಸಿಗಲ್ಲ ಅಂತ ಗೊತ್ತು, ಆದ್ರೆ ಇಷ್ಟು ದಿನ ಸಿಗ್ತಲ್ಲ. ಪ್ರೀತಿಗೋಸ್ಕರ ನಾಲ್ಕೇನ ಗೊಂಡು ತಗೊಂಡು 4 ದಿನದಿಂದ ಸಂಕಲ್ಪ ತನಕ ತಿನ್ಕೊಂಡು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೀನೆಲ್ಲಾರು ಹೇಗಾರು ನನ್ನ ಮಾರಿ ನೆನಪಲ್ಲಿ ಇಟ್ಕಲ್ಲ. ಮದುವೆ ಮಕ್ಕಳಿಗೆ ನೀವು ಅಣ್ಣನ ಮುದ್ಕಾಗಿ 4 ದಿನ ಸಕ್ಲಿ ಬರ್ತಂತೆ. ನಾನು ಕುಡ್ಕೊಂಡಾಗ ಸಾಧಿಕ ಆಮೇಲೆ ಮಾಡು ವಿಡಿಯೋವಾ ಸಪ್ಪ ಪ್ರೀಸೋದು ಕುಡಿಯ ತಪ್ಪ, ಅಂಗಡಿ ಬಂದ್ಕಾಲಿಗೆ ತಪ್ಪ, ಅಂಗಡಿ ಬಂದ್ಕಾಲಿಗೆ ತಪ್ಪ. ಸಾಕು ಎಲ್ಲ ಲೈಕ್ ಮಾಡಿ. ಇಲ್ಲಿ ನೋಡಿ, ಬಸವರಾಜ್ ವಿಡಿಯೋ ಮಾಡು. ಲೈಕ್ ಮಾಡಿ, ಲೈಕ್ ಮಾಡಿ ಅಭಿಮಾನಿಗೆ ಇಲ್ಲ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಕಲಾವಿದ ಕಣ. ನಮಸ್ಕಾರ ಕಣ ನೀನು. ಫೈನಲಿ ದೇವರ ಉತ್ಸವ ಎಲ್ಲ ಮುಗೀತು. ದೇವರನ್ನ ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಲ್ರೆಡಿ ದೇವರನ್ನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಇವಾಗ ಅಣ್ಕೈ ಮಾಡಿಸ್ಬೇಕಂತೆ. ಬನ್ನಿ ನಾವು ಅಣ್ಕೈ ಮಾಡಿಸ್ಕೊಂಡು ತಾಯಿಯ ಆಶೀರ್ವಾದ ಪಡ್ಕೊಂಡು ಬರೋಣ. ಚೆನ್ನಾಗಿದೆ ಕಳ್ಳ ಕರಿಯ, ಕಪ್ಪಗಿದ್ರು ಬಲ್ ಮುದ್ದಾಗಿದ್ಯಾ, ಕರೆ ಚಳಿ ಬಿದ್ದಂಗಿದ್ಯಾ. ಕಾಡು ಮಲ್ಲೇಶನೇ ಒಮ್ಮೆ ತಾಯ ಬೇಡಿದ, ಬಿಲ್ವಪತ್ರೆಯ ಮರವ ಬೆಳೆಸು ಎಂದು ಬಯಸಿದ. ಕರೆಸಿದಳು ಕೆಂಪೇಗೌಡರ ಇಲ್ಲಿಗೆ. ಆ ಗ್ರಾಮ ದೇವತೆಯ ಅನುಗ್ರಹ ಇರುವವರೆಗೂ
ಯಾವ ದುಷ್ಟಶಕ್ತಿಯೂ ನಗರವನ್ನು ಕಟ್ಟಿಸಿದಳು ಮೆಲ್ಲಗೆ ಪೂಜೆ ಬಿಟ್ಟ ದೇವ್ರೆ, ಜೀವನದಲ್ಲಿ ಮೊದಲೇ ಸಲ ನಾಟಕ ಮಾಡ್ತಾ ಇದ್ದೀನಿ. ಜಯ ನನಗೇ ಇರ್ಲಪ್ಪ. ಆಶೀರ್ವಾದ ಪಡೆಯೋದ್ರ ಜೊತೆಗೆ ಅಲ್ಲಿನ ಅರ್ಚಕರ ಆಶೀರ್ವಾದವನ್ನು ಪಡ್ಕೊಂಡು ಡೈರೆಕ್ಟ್ ಹೊರಟಿದ್ದು ಜಮೀನ್ ಹತ್ರಕ್ಕೆ. ಜಮೀನ್ ಹತ್ರ ಬಂದ ರೀಸನ್ ಏನು ಅಂತಂದ್ರೆ ತುಂಬಾನೇ ದಿನಗಳಾಗಿತ್ತು ಇಲ್ಲಿ ಬಂದು. ಹೊಲ್ತಕ್ಕೆ ಬಂದಿದ್ದೀವಿ. ಹಾಯ್ ಗೈಸ್, ನಾವು ಹೊಲ್ತಕ್ಕೆ ಬಂದಿದ್ದೀವಿ. ಪಳ್ಳದ ಹತ್ರ ಪೂಜೆ ಮಾಡ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಹೋಯ್ತೀವಿ. ಮಾಡ್ಕೊ ಬಂದಿದ್ದೀವಿ ಗೈಸ್, ತಿನ್ಕೊಂಡು ಹೋಗೋದಷ್ಟೇ. ಹಂಗೆ ಅಲ್ಲಿ ಬರ್ತಾ ಹೋಗ್ತಾ ಮಾವಿನಕಾಯಿ ಐತೆ ಕುಯ್ಕೊಂಡಿದೀವಿ. ಒಂದೊಂದೇ ಗಾಡಿಲಿ ಹೋಯ್ತಾ ಸುಮಾರು ಕುಯ್ಕೊತೀವಿ. ನಮ್ಮೆಲ್ಲರಿಗೂ ಜಾಸ್ತಿನೇ ಬೇಕು. ಅಲ್ಲೊಂದಿದೆ ಹುಳಿ ಇವಾಗ ಇನ್ನೊಂದು ಜಮೀನ್ ಹತ್ರ ಬಂದಿದ್ದೀವಿ. ಬಿಕಾಸ್ ಇಲ್ಲಿಗೂ ಕೂಡ ತುಂಬ ದಿನಗಳಾಗಿತ್ತು ನಾನು ಬಂದು. ಹಾಗೆ ಟ್ರ್ಯಾಕ್ಟ್ರನ್ನು ಕರ್ಕೊಂಡ್ಬಂದಿದ್ದೀವಿ ಹೊಲ ಉಳ್ಸೋದಕ್ಕೆ. ಸಬ್ಸ್ಕ್ರೈಬ್ ಮಾಡಿ ಅನ್ನೆ.